ಆಸಕ್ತಿ ಏನಿತ್ತು ಅದನ್ನು ತಿಂದಿರೋದು. ಇವತ್ತು ಆಹಾರ ಬೆಳೆಯುವಂಥ ಪದ್ಧತಿ ಚೇಂಜ್ ಆಗಿರೋದರಿಂದ, ಕೃಷಿ ವಿಷವಾಗಿರೋದರಿಂದ, ಆಹಾರ ಉಂಡು ಆರೋಗ್ಯವಾಗಿ ಇರ್ತೀನಿ ಅನ್ನುವಂಥ ಒಂದೇ ಒಂದು ಆಹಾರ ಈ ಭೂಮಿ ಮೇಲೆ ಹುಡುಕಿದರೂ ಸಿಗದೇ ಇರುವಂಥ ಪ್ರಕ್ಷುಬ್ಧ ಸಾಮಾಜಿಕ ಸ್ಥಿತಿಯಲ್ಲಿ ನಾವಿದ್ದೀವಿ. ಈ ಊಟವನ್ನು ಉಂಡು ನಾನು ಆರೋಗ್ಯವಾಗಿ ಇರಬಹುದು ಅನ್ನೋದು ಯಾವುದಾದ್ರೂ ಒಂದು ಹೆಸರು ಹೇಳಿಬೇಕಿದ್ರೆ, ಹಣ್ಣು ತಿಂದಿರ್ಬಹುದಾ, ಹಾಲು ಕುಡಿದಿರ್ಬಹುದಾ, ರೊಟ್ಟಿ ಅನ್ನ ಚಪಾತಿ ತಿಂದಿರ್ಬಹುದಾ? ಚಾನ್ಸೇ ಇಲ್ಲ. ಯಾಕೆ ಚಾನ್ಸ್ ಇಲ್ಲ ಅಂದ್ರೆ ಆಹಾರವು ಕಲುಷಿತಗೊಂಡಿದೆ. ಕಲುಷಿತ ಆಹಾರದಿಂದ ಕರೆಕ್ಟ್ ಆಗಿರುವಂತ ಆರೋಗ್ಯವನ್ನ ಮೇಂಟೈನ್ ಮಾಡ್ತೀನಿ ಅನ್ನೋದು ಸಾಧ್ಯ ಇಲ್ಲದಂತ ಕಾರಣಕ್ಕೆ ಜಗತ್ತಿನ ವಿಜ್ಞಾನಿಗಳು ಈ ಬಗ್ಗೆ ಕಳೆದ 50 ವರ್ಷಗಳ ಕಾಲ ಸಂಶೋಧನೆಯನ್ನು ನಡೆಸಿದರು. ಆವಾಗ RDA ಹುಟ್ಟಿತು, GNP ಹುಟ್ಟಿತು, ಆಮೇಲೆ ಆಹಾರ ಮತ್ತು ಆರೋಗ್ಯದ ಮೇಲೆ ಶಿಕ್ಷಣವನ್ನು ಪ್ರಾರಂಭಿಸಿದರು. ನಮಗೆ ಗೊತ್ತಿರುವಂಥ ಆರೋಗ್ಯ ಅಂತ ಗೊತ್ತಾಗ್ಬಿಟ್ರೆ ನಾವು ಹಾಸ್ಪಿಟ್ಲಿಗೆ ಹೋಗಬೇಕು, ಔಷಧಿ ಕಡೆ ಹೋಗಬೇಕು. ಹಾಸ್ಪಿಟಲ್ದಿಂದ ಔಷಧಿಯಿಂದ ಆರೋಗ್ಯವನ್ನು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನುವಂಥ ಅರಿವು ವಿಜ್ಞಾನ ಲೋಕಕ್ಕೆ ಬಂದಿರುವಂಥ ಕಾರಣಕ್ಕೆ ಪ್ರತ್ಯೇಕವಾಗಿರುವಂಥ